ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ ನನಗೆ ಜನ್ಮ ಕೊಟ್ಟ ತಂದೆ ತಾಯಿರಿಗೂ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನ ಮಾನವನ ಗುಣಸ್ವಭಾವಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ವ್ಯಕ್ತಿಗೂ ಎರಡು ರೀತಿಯ ಜೀವನವಿದೆ. ಒಂದು ಪ್ರಾಪಂಚಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರಾಪಂಚಿಕ ಜೀವನದಲ್ಲಿ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಅಂದರೆ ಅವನಲ್ಲಿ ಭೌತಿಕ ಶ್ರಮ ಶ್ರದ್ಧೆ ಇರಬೇಕು ಹಾಗೂ ಅವನಲ್ಲಿ ಆಧ್ಯಾತ್ಮಿಕ ನಿಷ್ಠೆಯೂ ಇರಬೇಕು. ಅವನ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳಿರಬೇಕು, ಸಾತ್ವಿಕ ಗುಣಸ್ವಭಾವಗಳಿರಬೇಕು, ದೈವಿ ಗುಣಸ್ವಭಾವಗಳ ಸಂಪತ್ತಿರಬೇಕು. ಯಾವುದೇ ವ್ಯಕ್ತಿ ಏನನ್ನಾದರೂ ಕಲಿಬೇಕು ಅಂತಿದ್ದರೆ, ತಿಳ್ಕೊಳ್ಬೇಕು ಅಂತ ಇದ್ದರೆ ಆ ವ್ಯಕ್ತಿ ವಿದ್ಯಾರ್ಥಿಯೇ ಆಗಿರಲಿ, ಆಧ್ಯಾತ್ಮಿಯೇ ಆಗಿರಲಿ, ಮೂಡಬೇಕಾಗಿರುವಂತಹ ರೂಢಿಸಿಕೊಳ್ಳಬೇಕಾಗಿರುವಂತಹ ಸಕಾರಾತ್ಮಕ ಗುಣ ಸ್ವಭಾವಗಳು ಯಾವ್ಯಾವುದಿರಬೇಕು ಅಂತಂದರೆ ಕುತೂಹಲ, ಹಂಬಲ, ತೃಷೆ ಇರಬೇಕು. ಹೊಸ ಹೊಸ ವಿಷಯಗಳನ್ನು ತಿಳಿಯೋ ಹಂಬಲ, ಕುತೂಹಲ ಇರಬೇಕು. ತೃಷೆ ಅಂತಂದರೆ ಜ್ಞಾನಕ್ಕಾಗಿ ಹಂಬಲಿಸುವಂತಹ ಗುಣ ಇರಬೇಕು. ಆಸಕ್ತಿ ಇರಬೇಕು. ಆಸಕ್ತಿ ಮೂಡೋದು ಮನಸ್ಸಿನಿಂದ. ಇಲ್ಲಿ ಆನೆ ಅನ್ನೋ ಪದಾನ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಆನೆ ಅನ್ನೋ ಪದಾನ ಪ್ರತಿಯೊಬ್ಬರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಆಸಕ್ತಿ ಮತ್ತು ನೆನಪಿನ ಶಕ್ತಿ ಚೆನ್ನಾಗಿರಬೇಕು. ಎಲ್ಲರಿಗೂ ಆರೋಗ್ಯ, ನೆಮ್ಮದಿ ನಮಗಿರಬೇಕು. ವಿದ್ಯಾರ್ಥಿಗಳಿಗೆ ಯಾಕೆ ಈ ಆನೆ ಅನ್ನೋ ಪದ ನೆನಪಿರಬೇಕು ಅಂದರೆ ಪರೀಕ್ಷೆಯಲ್ಲಿ ನೆನಪಿಗೆ ಬರೋದಿಲ್ಲ, ಅದಕ್ಕೆ ಬಿಟ್ಟು ಬಂದೆ ಅಂತ ಮಕ್ಕಳು ಹೇಳ್ತಾರಲ್ಲ ಪರೀಕ್ಷೆಯಿಂದ ಬಂದ ಮೇಲೆ. ಆನೆ ಅನ್ನೋ ಪದದಲ್ಲಿ ಎರಡು ಅಕ್ಷರ ಇದೆ, ಎರಡು ಪದಗಳಿದೆ, ಆಸಕ್ತಿ ಮತ್ತು ನೆನಪು. ಆಸಕ್ತಿಯಿಂದ ಕಲಿತ್ರೆ ಅರ್ಥ ಆಗುತ್ತೆ, ಅರ್ಥ ಆಗಿದ್ದು ಮಾತ್ರ ನೆನಪಿನಲ್ಲಿ ಉಳಿಯುತ್ತೆ. ಪರೀಕ್ಷೆಯಲ್ಲಿ ನೆನಪಿಗೆ ಬರಲಿಲ್ಲ ಅಂದರೆ ಇದೇ ಚಕ್ರದಲ್ಲಿ ಹಿಂದಕ್ಕೆ ಹೋಗ್ಬೇಕು ನಾವು. ಅಂತಂದ್ರೇನೋ ನಮ್ಮನ್ನು ನಾವೇ ಪ್ರಶ್ನಿಸ್ಕೊಂಡ್ರೆ ನೆನಪದಲ್ಲಿ ಉಳಿದಿರಲಿಲ್ಲ. ಯಾಕೆ ಉಳಿದಿರಲಿಲ್ಲ? ಪಾಠಗಳು ಅರ್ಥ ಆಗಿಲ್ಲ. ಯಾಕೆ ಅರ್ಥ ಆಗಿಲ್ಲ? ಆಸಕ್ತಿಯಿಂದ ಕಲ್ತಿಲ್ಲ. ಆಸಕ್ತಿ ಯಾಕೆ ಮೂಡಿಲ್ಲ? ಕಲಿಯೋಕ್ಕೆ ಹಂಬಲ ಇಲ್ಲ ಅಂತ ತಿಳ್ಕೋಬೇಕು ಅನ್ನೋ, ಅದಕ್ಕೆ ಕುತೂಹಲ ಮೂಡಿಸ್ಕೊಂಡಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಮನಸ್ಸು ಕಲಿಕೆಯ ಮೇಲಿಲ್ಲ ಅಂತ. ಆ ಚಂಚಲ ಮನಸ್ಸು ವಿದ್ಯಾರ್ಥಿಗಳ ಹಿಡಿತದಲ್ಲಿಲ್ಲ, ಟ್ಯೂನ್ ಮಾಡಿಲ್ಲ ಅಂತ. ಉತ್ಸಾಹ ಇರಬೇಕು. ಉತ್ಸಾಹನೇ ಇಲ್ಲದೆ, ಆಸಕ್ತಿಯೇ ಇಲ್ಲದೆ ಬೇಜಾರು ಮಾಡಿಕೊಂಡು ಬೇಸರಿಸ್ಕೊಂಡು ತಾಯಿಯ ಬಲವಂತಕ್ಕೆ ಓದಿದ್ರೆ ಕೂತ್ರೆ ಕಲಿಕೆ ಆಗೋದಿಲ್ಲ. ವಿದ್ಯೆ ನನಗೋಸ್ಕರ, ಜ್ಞಾನ ನನಗೋಸ್ಕರ, ನನ್ನ ಅಭಿವೃದ್ಧಿ, ನನ್ನ ಭವಿಷ್ಯ ನನ್ನ ಕೈಯಲ್ಲಿದೆ, ಕಲಿಯೋಕ್ಕೆ ತಿಳ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂತ ಉತ್ಸಾಹದಿಂದ ಕಲಿಯೋಕ್ಕೆ ಕೂತ್ರೆ ಪರಿಪೂರ್ಣ ಜ್ಞಾನ ಪ್ರಾಪ್ತಿ ಆಗತ್ತೆ. ಮುಂದಿನ ಗುಣ ಯಾವುದಿರಬೇಕು? ಮುಕ್ತ ಮನಸ್ಸಿರಬೇಕು. ವಿಚಾರಗಳನ್ನು ತಿಳ್ಕೊಳ್ಳೋಣ, ಜ್ಞಾನ ಯಾವತ್ತೂ ವೇಸ್ಟ್ ಆಗೋಲ್ಲ, ಯಾವತ್ತಾದರೂ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಮುಕ್ತ ಮನಸ್ಸಿರಬೇಕು. ವಿದ್ಯಾರ್ಥಿಗಳಿಗೂ ಧ್ಯಾನಕ್ಕೂ ತುಂಬ ಹತ್ತಿರದ ಸಂಬಂಧ ಇದೆ. ಧ್ಯಾನ ಅಂದರೆ ಮುದುಕರಿಗೆ, ನಿವೃತ್ತಿ ಹೊಂದಿರೋರಿಗೆ ಅನ್ನೋ ಸಂಕುಚಿತ ಭಾವನೆ ಇರಬಾರ್ದು. ವಿದ್ಯಾರ್ಥಿಗಳಿಗೆ ಬೇಕಾಗಿರೋ ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಆತ್ಮವಿಶ್ವಾಸ ಧ್ಯಾನಾಭ್ಯಾಸದಿಂದ ಬರುತ್ತೆ. ಮಾನಸಿಕ ಸ್ಥಿರತೆ ಅಂದರೆ ಫರ್ಮ್ ಮೈಂಡ್ ಇರಬೇಕು. ಏನೇ ಮಾಡಿದ್ರೂ ಪಟ್ಟು ಹಿಡಿದು ಮಾಡಲೇಬೇಕು ಅನ್ನೋ ಮನಸ್ಸಿರಬೇಕು. ಸಮಯ ಪ್ರಜ್ಞೆ ಇರಬೇಕು. ಕಳೆದೋದ ಸಮಯ ಹಿಂತಿರುಗಿ ಬರೋಲ್ಲ, ಅವಕಾಶಗಳು ಮತ್ತೆ ಮತ್ತೆ ಸಿಗೋಲ್ಲ, ಟೈಮ್ ಸೆನ್ಸ್ನಿಂದ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಸಿರಬೇಕು. ಅದಕ್ಕೆ ಒಂದು ನಾಣ್ಣುಡಿ ಇದೆ, ಎಸ್ಟರ್ಡೇ ಈಸ್ ಎ ಸ್ಟೇಲ್ ಚೆಕ್, ಟುಮಾರೋ ಈಸ್ ಪೋಸ್ಟ್ ಡೇಟೆಡ್, ಟುಡೇ ಈಸ್ ಕ್ಯಾಶ್ ಎನ್ ಕ್ಯಾಶ್ ಇಟ್ ಅಂತ ಇದೆ. ನಿರಂತರ ಜಾಗರೂಕತೆಯ ಗುಣವನ್ನು ರೂಢಿಸ್ಕೊಳ್ಬೇಕು. ಅಂದರೆ ಕಾಯ, ವಾಚ ಮತ್ತು ಮನಸ್ಸ ಏನೇ ಮಾಡುವಾಗಲೂ ಅರಿವಿನಿಂದಿರಬೇಕು,
ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಪ್ರತಿಯೊಬ್ಬರಲ್ಲೂ ಇರಬೇಕು. ವಿವೇಕದಿಂದಿರಬೇಕು. ಇಲ್ಲಿ ವಿವೇಕಕ್ಕೂ ಬುದ್ಧಿಗೂ ಸಂಬಂಧ ಇದೆ. ಯಾವುದೇ ಸಂದರ್ಭದಲ್ಲೂ ಎಚ್ಚರದಿಂದಿರಬೇಕು, ಜಾಗರೂಕರಾಗಿರಬೇಕು. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋವಂಥ ಅರಿವು ಅವರಲ್ಲಿರಬೇಕು. ಮಾಡೋದಾದರೆ ಹೇಗೆ ಮಾಡಬೇಕು ಅಂತಾನೋ, ಮಾಡದಿದ್ದರೆ ಯಾಕೆ ಮಾಡಬಾರ್ದು ಅನ್ನೋ ಬುದ್ಧಿ, ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್ ಇರಬೇಕು. ಆಗ ನಮ್ಮಿಂದ ಆಗೋದಿಲ್ಲ. ಅತಿ ಮುಖ್ಯವಾದ ಆತ್ಮವಿಶ್ವಾಸ, ಧೈರ್ಯ ನಮ್ಮಲ್ಲಿರಬೇಕು. ಕಲಿಕೆ ಪ್ರಾಪಂಚಿಕದ್ದೇ ಆಗಿರಲಿ, ಆಧ್ಯಾತ್ಮಿಕದ್ದೇ ಆಗಿರಲಿ, ಕಲಿಕೆ ಪೂರ್ಣವಾದಾಗ, ಜ್ಞಾನ ಪರಿಪೂರ್ಣ ಜ್ಞಾನವಾದಾಗ ಆ ಜ್ಞಾನ ಆತ್ಮಕ್ಕೆ ಸೇರ್ಪಡೆಯಾಗಿ ಆತ್ಮವಿಶ್ವಾಸ ಮೂಡುತ್ತೆ, ಧೈರ್ಯ ಹೆಚ್ಚುತ್ತೆ. ಧ್ಯಾನದಿಂದ ಜ್ಞಾನವೂ ಹೆಚ್ಚುತ್ತೆ, ಪರಿಪೂರ್ಣವೂ ಆಗುತ್ತೆ, ಆತ್ಮವಿಶ್ವಾಸವೂ ಹೆಚ್ಚುತ್ತೆ. ಮನುಷ್ಯನಿಗೆ ಇರಬೇಕಾಗಿರೋದು ಆತ್ಮಸಂಯಮ. ಈ ಆತ್ಮಸಂಯಮ ಮಾನವನ ಎಲ್ಲ ವಯಸ್ಸಿನಲ್ಲೂ ಇರಬೇಕು. ಹದಿಹರೆಯದಲ್ಲಿ ಆತ್ಮಸಂಯಮ ಹೆಚ್ಚಿರಬೇಕು. ಯಾಕೆಂದರೆ ಹದಿಹರೆಯದಲ್ಲಿ ಅಂದರೆ ಟೀನೇಜಲ್ಲಿ ಅವರು ಪ್ರಬುದ್ಧರಲ್ಲ, ಅವರಲ್ಲಿ ವಿವೇಕ ಇನ್ನೂ ಜಾಗೃತವಾಗಿರಲ್ಲ, ಮೆಂಟಲಿ ಮೆಚ್ಯೂರ್ಡ್ ಆಗಿರೋಲ್ಲ. ಸ್ನೇಹಿತರಿಂದ, ಸಹಪಾಠಿಗಳಿಂದ ಪ್ರಭಾವಿತಗೊಂಡು ತಪ್ಪು ದಾರಿಯಲ್ಲಿ ಚಲಿಸೋ ಸಾಧ್ಯತೆಗಳೇ ಹೆಚ್ಚಿರುತ್ತವೆ. ಅದೇ ರೀತಿ ವ್ಯಕ್ತಿ ತನ್ನ ಯೌವನದಲ್ಲಿ ತನ್ನ ಇಂದ್ರಿಯ ಚಾಪಲ್ಯಗಳಿಂದ ಆಕರ್ಷಿತನಾಗಿ ಅನೈತಿಕವಾಗಿ ವ್ಯವಹರಿಸೋ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ವ್ಯಕ್ತಿ ಧ್ಯಾನಕ್ಕೆ ಪರಿಚಯವಾದರೆ, ಆಧ್ಯಾತ್ಮಕ್ಕೆ ಇಳಿದ್ರೆ, ಕರ್ಮ ಸಿದ್ಧಾಂತದ ಸಂಪರ್ಕಕ್ಕೆ ಬಂದರೆ ತಮ್ಮ ತಮ್ಮ ತಪ್ಪುಗಳ ಅರಿವಾಗಿ ತಿದ್ದಿಕೊಳ್ಳೋಕ್ಕೂ ಸಾಧ್ಯವಾಗುತ್ತೆ. ನಾವು ಜೀವನವನ್ನು ಸಾಗಿಸುವಾಗ ಶಿಸ್ತುಬದ್ಧ ಜೀವನವನ್ನು ಸಾಗಿಸ್ಬೇಕು. ಡಿಸಿಪ್ಲಿನ್ಡ್ ಲೈಫ್ ಲೀಡ್ ಮಾಡಬೇಕು. ಜೀವನಕ್ಕೊಂದು ಗುರಿ ಇರಬೇಕು. ಗುರಿಯನ್ನು ನಿರ್ಧರಿಸಿ ಗುರಿ ಸಾಧನೆಯ ಕಡೆ ಲಕ್ಷ್ಯವಿರಬೇಕು. ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಗುರಿಯನ್ನು ಸಾಧಿಸಿಯೇ ತೀರ್ತೀನಿ ಅನ್ನೋ ದೃಢ ಸಂಕಲ್ಪ ಇರಬೇಕು. ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಶ್ರದ್ಧೆ ಇರಬೇಕು, ಡೆಡಿಕೇಶನ್ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ನಮ್ಮನ್ನು ನಾವು ಸಂಪೂರ್ಣವಾಗಿ ಆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು. ಸಾಧಿಸೋ ಛಲವನ್ನು ಬೆಳೆಸ್ಕೊಳ್ಬೇಕು. ಇಲ್ಲಿ ಹಠಕ್ಕೂ ಛಲಕ್ಕೂ ಇರೋ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಮನೆಯಲ್ಲಿ ಹಿರಿಯರು ಬೈದಾಗ, ಬುದ್ಧಿ ಹೇಳಿದಾಗ, ಅಥವಾ ನೀನು ಕುರಿಕಾಯಕ್ಕೆ ಲಾಯಕ್ಕು ಅಂತನೋ, ನಿನಗೆ ಬೀಡಿ ಅಂಗಡಿನೇ ಗತಿ ಅಂತನೋ ಹೇಳಿದಾಗ, ಹೌದು ಹಾಗೇ ಆಗಲಿ, ನಾನು ಓದೋದೇ ಇಲ್ಲ ಅಂತ ಮೊಂಡುತನಕ್ಕೆ ಹಠಕ್ಕೆ ಬೀಳೋದಲ್ಲ. ಪ್ರತಿಕ್ರಿಯಿಸ್ತೇನೆ, ಮಾತನಾಡ್ದೇನೆ ನಾನು ಇಂಜಿನಿಯರ್ ಆಗಿ ತೋರಿಸ್ತೀನಿ, ಫ್ರೀ ಸೀಟ್ ತಗೊಳ್ಳೋ ಹಾಗೆ ಅಂಕಗಳನ್ನು ತಗೊಂಡು ತೋರಿಸ್ತೀನಿ ಅನ್ನುವಂಥ ಛಲ, ಸಾಧಿಸೋ ಛಲ ಇರಬೇಕು. ಅದೇ ದೃಢ ಸಂಕಲ್ಪವೂ ಕೂಡ. ಬುದ್ಧಿ ಸೂಕ್ಷ್ಮತೆಯನ್ನು ಮನುಚು ಮಾಡಿಕೊಳ್ತಾ ಇರಬೇಕು. ಮಾನವ ಅತಿ ಬುದ್ಧಿವಂತ ಪ್ರಾಣಿ. ಎಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ಬುದ್ಧಿವಂತರೇನೆ, ಯಾರು ಪೆದ್ರಿರಲ್ಲ. ಆಸಕ್ತಿ ಇರೋ ವಿಷಯಗಳ ಕಡೆ ಬುದ್ಧಿ ಓಡುತ್ತೆ. ಬೇಕಾದರೆ ನೋಡಿ, ಮನೆಯಲ್ಲಿ ಬಳಸೋ ಮೊಬೈಲ್ಗಳ ಬಗ್ಗೆ ಪೂರ್ಣವಾಗಿ ಗೊತ್ತಿರೋದು ಮನೆಯ ಮಕ್ಕಳಿಗೆ. ಯಾವ ತರಬೇತಿನೂ ಇಲ್ಲದೆ, ಯಾವ ಯೂಸರ್ ಮ್ಯಾನ್ಯುಯಲ್ಲೂ ನೋಡದೆ ಕ್ಷಣ ಮಾತ್ರದಲ್ಲಿ ಪೋಷಕರು ಬಳಸೋ ಮೊಬೈಲ್ ಬಗ್ಗೆ ತಿಳ್ಕೊತಾರೆ ಮಕ್ಕಳು. ಯಾತಕ್ಕೆ? ಮೊಬೈಲ್ ಮೇಲೆ ಆಸಕ್ತಿ ಇದೆ. ಮೊಬೈಲ್ನಲ್ಲಿ ಏನೇನು ಆಪ್ಷನ್ಸ್ ಇದೆ ಅನ್ನೋ ಕುತೂಹಲ ಅವರಲ್ಲಿರುತ್ತೆ. ಅದರಲ್ಲಿ ಯಾವ ಹೊಸ ಆಟ ಇದೆ ಅಂತ ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹ ಇರುತ್ತೆ. ಇವೆಲ್ಲವನ್ನು ತಿಳಿಯೋಕ್ಕೆ ಹೊರಟಾಗ ತನ್ನಂತೆ ತಾನೇ ಮಕ್ಕಳಲ್ಲಿ ಮೊಬೈಲ್ ಬಗ್ಗೆ ಆಸಕ್ತಿ ಮೂಡುತ್ತೆ, ಏಕಾಗ್ರತೆ ಇರುತ್ತೆ, ಶ್ರದ್ಧೆ ಬರುತ್ತೆ, ಪ್ರಯತ್ನ ನಿರಂತರವಾಗಿರುತ್ತೆ. ಆ ಮೊಬೈಲ್ ಬಗ್ಗೆ ಕಲಿಯೋವರೆಗೂ, ತಿಳ್ಕೊಳ್ಳೋವರೆಗೂ ಬಿಡಲ್ಲ ಅನ್ನೋ ಛಲನೂ ಇರುತ್ತೆ ಅವರಲ್ಲಿ. ಅದೇ ನೀವು ಸಮಾಜ ಪಾಠವನ್ನು, ಲೆಕ್ಕವನ್ನು ಕಲಿಯುವಾಗ ಇದೇ ಉತ್ಸಾಹ, ನಿರಂತರ ಪ್ರಯತ್ನ, ಏಕಾಗ್ರತೆ ಯಾಕಿರೋಲ್ಲ? ನಿಮಗೆ ಸಮಾಜ ಪಾಠ ಕಲಿಯೋದ್ರ ಮೇಲೆ ಆಸಕ್ತಿಯೂ ಮೂಡಿಸ್ಕೊಂಡಿಲ್ಲ ಅಷ್ಟೇ. ಏಕಾಗ್ರತೆ ಇರಬೇಕು. ಸಾಮಾನ್ಯವಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಏಕಾಗ್ರತೆಯಿಂದ ಮನಸ್ಸಿಟ್ಟು ಕಲಿ ಅಂತ ಹೇಳ್ತಾ ಇರ್ತಾರೆ. ಈ ಏಕಾಗ್ರತೆ ಅನ್ನೋದು ಮಕ್ಕಳಿಗೆ ಮಾತ್ರ ಇರಬೇಕು ಅಂತೇನಿಲ್ಲ. ಎಲ್ಲರಿಗೂ, ದೊಡ್ಡವರಿಗೂ ಏಕಾಗ್ರತೆ ಇರಲೇಬೇಕು. ಯಾಕೆಂದರೆ ತರಕಾರಿ ಹೆಚ್ಚುವಾಗ ಏಕಾಗ್ರತೆ ಇಲ್ಲದೆ ಇದ್ದರೆ ಕೈ ಕುಯ್ಕೊಳ್ಬಹುದು. ವಾಹನ ಚಲಿಸುವಾಗ ಏಕಾಗ್ರತೆ ಇಲ್ಲದೆ ಇದ್ದರೆ ಅಪಘಾತವಾಗ್ಬೋದು. ನಡೆದಾಡುವಾಗ ಏಕಾಗ್ರತೆ ಇಲ್ಲದೆ ಇದ್ದರೆ ಕಾಲುಗಳಿಗೆ, ಬೆಟ್ಟುಗಳಿಗೆ ಪೆಟ್ಟಾಗ್ಬೋದು, ಅಥವಾ ಬಿದ್ದು ಮೂಳೆ ಮುರಿಬಹುದು. ಏನನ್ನೇ ಮಾಡುವಾಗ ಮಾಡುವ ಕೆಲಸದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಳೋದೇನೆ ಏಕಾಗ್ರತೆ.
ಕಲ್ತಿದ್ದನ್ನು ನೆನಪಿನಲ್ಲಿಟ್ಕೊಂಡು ಇನ್ನೂ ಹೆಚ್ಚಿನ ಕಲಿಕೆಯಲ್ಲಿ ತೊಡಗೋದೇನೆ ಶೈಕ್ಷಣಿಕ ಅಭಿವೃದ್ಧಿ. ಧ್ಯಾನದಲ್ಲಿ ತೊಡಗಿಕೊಂಡು ಧ್ಯಾನಾನುಭವವನ್ನು ನೆನಪಿನಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚಿನ ಜ್ಞಾನಾನುಭವಕ್ಕಾಗಿ ಸಾಧನೆಯಲ್ಲಿ ತೊಡಗೋದೇ, ಹೆಚ್ಚಿನ ಜ್ಞಾನಕ್ಕಾಗಿ ಹಂಬಲಿಸಿ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳೋದೇನೆ ಆಧ್ಯಾತ್ಮಿಕ ಅಭಿವೃದ್ಧಿ. ಸ್ವಾವಲಂಬನೆ, ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು. ಈ ಸ್ವಾವಲಂಬನೆ ನಮ್ಮ ಜೀವನದ ಗುರಿಯಾಗಬೇಕು, ಪರಾವಲಂಬಿಗಳಾಗಬಾರ್ದು. ಈ ಎಲ್ಲ 18 ಗುಣ ಸ್ವಭಾವಗಳೂ ವ್ಯಕ್ತಿಯನ್ನು ಪ್ರಾಪಂಚಿಕ ಯಶಸ್ಸಿನ ಕಡೆಗೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯ ಕಡೆಗೆ ಕರೆದೊಯ್ಯುತ್ತೆ. ವ್ಯಕ್ತಿಯ ವಿಕಸನಕ್ಕೆ, ವ್ಯಕ್ತಿತ್ವ ವಿಕಸನಕ್ಕೆ ಅನುವು ಮಾಡಿಕೊಡುತ್ತೆ. ಈ 18 ಗುಣ ಸ್ವಭಾವಗಳೆಲ್ಲವೂ ವ್ಯಕ್ತಿಗೆ ಏಕಕಾಲದಲ್ಲಿ ಇರಬೇಕು ಅಂತೇನಿಲ್ಲ. ಇವು ಯಾವುವು ಒಂದು ರಾತ್ರಿಯಲ್ಲಿ ಬರುವಂತಹದೂ ಅಲ್ಲ, ಕಲಿಯುವಂತಹದ್ದು ಅಲ್ಲ, ಅಥವಾ ಹಣ ಕೊಟ್ಟು ಕೊಂಡುಕೊಳ್ಳುವಂತಹದ್ದು ಕೂಡ ಇಲ್ಲ. ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾಯಿಸುವಂಥದ್ದು ಇಲ್ಲ. ಎಂತೆಂತಹ ಮೂಕ ಪ್ರಾಣಿಗಳಿಗೆ ತರಬೇತಿ ಕೊಡ್ತಾರೆ, ಎಂತೆಂತಹ ಕಾಡು ಪ್ರಾಣಿಗಳನ್ನು ಪಳಗಿಸ್ತಾರೆ, ಆಟಗಳನ್ನು ಪಾಠಗಳ ಮೂಲಕ ಕಲಿಸ್ತಾರೆ. ಥೈಲ್ಯಾಂಡ್ನಲ್ಲಿ ಆನೆಯ ಹತ್ರ ಪೇಂಟಿಂಗ್ ಮಾಡಿಸ್ತಾರೆ, ಗಿಣಿಗಳ ಹತ್ರ ಆಟ ಆಡಿಸ್ತಾರೆ, ಡಾಲ್ಫಿನ್ ಹತ್ರ ಎಂತೆಂಥ ಆಟಗಳನ್ನು ಆಡಿಸ್ತಾರೆ. ಆದರೆ ನಮ್ಮದೇ ಮಕ್ಕಳನ್ನ ನಮ್ಮ ಮನೆಯಲ್ಲಿ ನಾವು ಯಾಕೆ ತಯಾರು ಮಾಡೋಕ್ಕಾಗ್ತಾ ಇಲ್ಲ? ಮಕ್ಕಳನ್ನ ನಿಯಂತ್ರಿಸೋಕ್ಕಾಗಲಿ, ಪರಿಪೂರ್ಣ ವ್ಯಕ್ತಿಯಾಗಿಸೋಕೆ, ಉತ್ತಮ ಸಂಸ್ಕಾರವಂತನಾಗಿ, ಗುಣವಂತನಾಗಿ, ವಿದ್ಯಾವಂತರಾಗಿ ಹೊರಹೊಮ್ಮುವಂತೆ ರೂಪಿಸೋಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ? ಕಾರಣ 10 ಹಲವಾರು ಇರಬಹುದಾದರೂ ಒಂದು ಕಾರಣ, ಈ ಗುಣಗಳನ್ನು ಹೆಚ್ಚಿನ ಪೋಷಕರೇ ಬೆಳೆಸ್ಕೊಂಡಿಲ್ಲ. ಒಂದು ವೇಳೆ ಆ ಸಂಸ್ಕಾರ ಪೋಷಕರಿಗೆ ಅಲ್ಪ ಸ್ವಲ್ಪ ಇದ್ದರೂ ಕಲಿಸುವಷ್ಟು ಸಹನೆ, ಸಮಾಧಾನ ಅವರಿಗಿಲ್ಲ, ತಿಳುವಳಿಕೆಯೂ ಇಲ್ಲ. 3ನೇ 4ನೇ ಕ್ಲಾಸ್ನಲ್ಲಿ ಓದ್ತಾ ಇರೋವಂಥ ಮಕ್ಕಳನ್ನು ಟ್ಯೂಷನ್ನಿಗೆ ಕಳಿಸ್ತಾರೆ. 3ನೇ 4ನೇ ಕ್ಲಾಸಿನ ಪಾಠವನ್ನು ಪೋಷಕರೇ ಹೇಳ್ಕೊಡ್ಬಹುದು ತಾನೇ, ಯಾಕೆ ನೀವೇ ಹೇಳ್ಕೊಡ್ಬಹುದಲ್ಲ ಅಂತ ಕೇಳಿದರೆ ಪೋಷಕರು ಕೊಡೋ ಉತ್ತರ ಏನು ಅಂದರೆ, ಅವನು ನನ್ನ ಮಾತು ಕೇಳಲ್ಲ, ಅವನನ್ನು ಕೂರಿಸಿ ಬರ್ಸೋಕ್ಕಾಗಲ್ಲ ಅಂತಾರೆ. ಯಾಕಂದರೆ ಮಕ್ಕಳಿಗೆ ಅತಿಯಾದ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ, ಶಿಸ್ತನ್ನು ಕಲಿಸಿಲ್ಲ, ಓದಿನಲ್ಲಿ ಆಸಕ್ತಿ ಮೂಡಿಸಿಲ್ಲ. ಹಿಂದಿನ ಸ್ಥಿತಿಗತಿಗಳು ಬೇರೆಯದೇನೇ ಆಗಿತ್ತು. ಆದರೆ ಈಗಿನ ಮನೆಯ ವಾತಾವರಣ ಹಲವು ಮನೆಗಳಲ್ಲಿ ಸರಿ ಇಲ್ಲ ಅಂತ ಹೇಳ್ಬೋದು. ಪೋಷಕರ ಮಾರ್ಗದರ್ಶನ ಇಲ್ಲ, ಪ್ರೋತ್ಸಾಹ ಸಹಕಾರ ಇಲ್ಲ, ಪೋಷಕರಲ್ಲೇ ಮಾನವೀಯ ಗುಣಗಳಿಲ್ಲ. ಪೋಷಕರೇ ಕಿತ್ತಾಡ್ತಾರೆ, ಕಿರ್ಚಾಡ್ತಾರೆ, ಅವರೇ ದೊಡ್ಡವರಿಗೆ, ಮನೆಯಲ್ಲಿರುವಂಥ ಹಿರಿಯರಿಗೆ ಗೌರವ ಕೊಡಲ್ಲ, ಪ್ರೀತಿ ವಾತ್ಸಲ್ಯ ತೋರಿಸಲ್ಲ. ಇನ್ನು ಪೋಷಕರನ್ನು ಮಕ್ಕಳು ನೋಡಿ ಕಲಿಯೋದಾದರೂ ಏನನ್ನು? ಚಿಲ್ಡ್ರನ್ ಲರ್ನ್ ಬೈ ಇಮಿಟೇಷನ್ ಅನ್ನೋ ವಿಷಯ ಗಮನದಲ್ಲಿಟ್ಟು ಮಕ್ಕಳ ಮುಂದೆ ಗೌರವಯುತವಾಗಿ, ಮಾದರಿಯಾಗಿ ನಡ್ಕೊಳ್ಬೇಕು. ಮಾನವನ ಜೀವನದಲ್ಲಿ ಕಲಿಕೆಯ ಮತ್ತು ಗುರು ಸಾಧಿಸುವಂಥ ಹಾದಿನಲ್ಲಿದ್ದಾಗ, ಜೀವನವನ್ನು ರೂಪಿಸ್ಕೊಳ್ತಾ ಇರುವಾಗ ಮನಸ್ಸಿನಲ್ಲಿ ಇರಬಾರದ, ಸಕಾರಾತ್ಮಕವಾಗಿ ಪರಿವರ್ತನೆ ಆಗಲೇಬೇಕಿರುವಂಥ ನಕಾರಾತ್ಮಕ ಗುಣ ಸ್ವಭಾವಗಳು ಯಾವ್ಯಾವು ಅಂದರೆ, ಕೊಳಕುತನ, ಸ್ನಾನ, ಶೌಚ ಇಲ್ಲ, ಯಾವಾಗಲೋ ಸ್ನಾನ, ಯಾವಾಗಲೋ ತಿಂಡಿ, ಅಶಿಸ್ತು ಜಾಸ್ತಿ, ಓದಿನಲ್ಲಿ ಕಲಿಕೆಯಲ್ಲಿ ನಿರಾಸಕ್ತಿ ಇರುತ್ತೆ, ಎಲ್ಲರಲ್ಲೂ ಅತೃಪ್ತಿ, ಅಸಮಾಧಾನ ತಾಂಡವಾಡ್ತಾ ಇದೆ, ಎಲ್ಲರಲ್ಲೂ ಅನುಮಾನ, ಅಪನಂಬಿಕೆ ಇದೆ, ಸದಾ ಒಂದಲ್ಲ ಒಂದು ವಿಚಾರದಲ್ಲಿ ಆತಂಕ ಪಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಲ್ಲದರಲ್ಲೂ ಅತಿಯಾದ ಆತುರ, ದುಡುಕುತನ, ತಾಳ್ಮೆನೇ ಇಲ್ಲ. ಮಕ್ಕಳಿಗೆ ಟಿವಿ, ಮೊಬೈಲು, ಫ್ರೆಂಡ್ಸ್ ಮೇಲೆ ಆಕರ್ಷಣೆ, ತಾಯಂದ್ರಿಗೆ ಸೀರಿಯಲ್ಸ್ ನೋಡೋದ್ರ ಮೇಲೆ ಆಕರ್ಷಣೆ, ಕಿಟ್ಟಿ ಪಾರ್ಟಿ ಕಡೆ ಆಕರ್ಷಣೆ, ಮನೆ ಕಡೆ, ಮಕ್ಕಳ ಕಡೆ, ಕುಟುಂಬದಲ್ಲೇ ಗಮನ ಕಡಿಮೆ ಕೊಡ್ತಾ ಇದ್ದಾರೆ. ಕೆಲವು ಮನೆಗಳಲ್ಲಿ ಅತಿಯಾದ ಒಂದು ಗಮನವೂ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಪೋಷಕರಿಂದ ಅತಿಯಾದ ನಿರೀಕ್ಷೆ, ಪೋಷಕರಿಗೆ ಮಕ್ಕಳಿಂದ ಅತಿಯಾದ ಅಪೇಕ್ಷೆ ಇದೆ. ಅಸಮಾಧಾನ, ಎಲ್ರಿಗೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನು, ಮನೆಯ ಹಿರಿಯರನ್ನು ಕಂಡ್ರೆ ಅಸಡ್ಡೆ, ತಿರಸ್ಕಾರ ಭಾವನೆ ಇದೆ. ಶಿಕ್ಷಣದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅನಿಶ್ಚಿತತೆ ಇದೆ, ಅನ್ಸರ್ಟನಿಟಿ ಇದೆ. ಸೋಲಿಗೆ ನೆಪ ಕಾರಣಗಳನ್ನು ಹುಡುಕೋದ್ರಲ್ಲಿ ಮುಳುಗಿದ್ದಾರೆ. ಪ್ರತಿಯೊಂದಕ್ಕೂ ವಾದ ತರ್ಕ ಮಾಡೋದನ್ನು ನೋಡ್ತಾ ಇದ್ದೀವಿ. ಜಗಳಗಂಟುತನ ಇದೆ, ಹಠ ಸ್ವಭಾವ, ಮೊಂಡುತನ, ಆಲಸ್ಯ, ಸೋಮಾರ್ತನ, ಮೈಗಳ್ತನ, ಜಡತ್ವ ಇದೆ. ಏನು ಹೇಳಿದ್ರು ನೀ ಹೇಳಿದೆಯಲ್ಲ ನಾನು ಮಾಡ್ತೀನಿ ಅಂತ ಮುಂದೂಡುವಿಕೆ ಇದೆ. ರಾತ್ರಿ ಮಾಡ್ತೀನಿ ಬೆಳಗ್ಗೆ ಮಾಡಲ್ಲ, ಬೆಳಗ್ಗೆ ಮಾಡ್ತೀನಿ ಅಂತ ರಾತ್ರಿ ಮಾಡಲ್ಲ. ಅತಿಯಾದ ತಿನ್ನೋ ಚಪಲ ಇದೆ.
ಅತಿಯಾದ ನಿದ್ರೆ ಮಾಡ್ತಾರೆ, ಯಾವುದೋ ಹೊತ್ತಿಗೆ ಮಲಗ್ತಾರೆ, ಯಾವಾಗಲೋ ಹೇಳ್ತಾರೆ. ತುಂಬ ಚಂಚಲತೆ ಇದೆ, ಡಿಸ್ಟ್ರಾಕ್ಷನ್ ಇದೆ, ದುರ್ನಡತೆಯಲ್ಲಿ ತೊಡಗಿದ್ದಾರೆ, ಅಂಜಿಕೆ ಭಯನೂ ಇದೆ, ಸಂಕುಚಿತ ಮನೋಭಾವ ಇದೆ, ಕೆಟ್ಟ ಸ್ನೇಹ ಸಹವಾಸವನ್ನು ಮಾಡಿದ್ದಾರೆ, ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೆಟ್ಟ ಅಭ್ಯಾಸಗಳನ್ನು ಹವ್ಯಾಸಗಳನ್ನು ರೂಢಿಸ್ಕೊಂಡಿದ್ದಾರೆ, ಅದನ್ನು ಬಿಡೋಕ್ಕಾಗ್ತಾ ಇಲ್ಲ, ಅದನ್ನು ಮುಚ್ಚಿಡೋಕ್ಕೋಸ್ಕರ ಸುಳ್ಳು ಹೇಳೋದು, ಸತ್ಯವನ್ನು ಮುಚ್ಚಿಡೋದು ಮಾಡ್ತಾಯಿದ್ದಾರೆ, ನಡೆದು ಹೋಗಿರೋದನ್ನು ಸರಿ ಮಾಡೋಕ್ಕಾಗದೇ ಇರೋದನ್ನು ಕುರಿತು ಕೊರಗ್ತಾ ಇದ್ದಾರೆ, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರೋದು, ಖಿನ್ನತೆ ಇದೆ ಕೆಲವರಲ್ಲಿ, ನಿರಾಸೆ, ತಪ್ಪು ಕಲ್ಪನೆಗಳಿದೆ, ಕೀಳರಿಮೆ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಅನಾದರಣೆ ಇದೆ. ಅಂದರೆ ಓವರ್ ಕಾನ್ಫಿಡೆನ್ಸ್ನಿಂದ ಸೋಲನ್ನು ಅನುಭವಿಸ್ಬೇಕಾಗಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂದಿನ ಮಕ್ಕಳಲ್ಲಿ ದೊಡ್ಡಸ್ತಿಕೆ, ಶೋಕಿ ಮಾಡೋ ಸ್ವಭಾವ ಇದೆ, ಅಹಂಕಾರ, ಕೋಪ, ರೋಷದಿಂದ ದುಷ್ಕೃತ್ಯಗಳನ್ನು ಮಾಡೋ ಸ್ವಭಾವಗಳ ಮೂಲಕ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ತಂದುಕೊಳ್ತಾ ಇದ್ದಾರೆ. ಭಗವದ್ಗೀತೆಯ 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಏನಂತಿದೆ ಅಂತಂದರೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತಿದೆ. ಅಂದರೆ ಮನುಷ್ಯ ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು, ತನ್ನ ಮೂಲಕ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು ಮತ್ತು ತನ್ನನ್ನು ತಾನೇ ಅಧೋಗತಿಗೆ ತಗೊಂಡು ಹೋಗಬಾರ್ದು ಅಂತ ಅರ್ಥ ಇದ್ರದ್ದು. ಮನಸ್ಸಿನ ಎಲ್ಲ ಭಾವನೆಗಳು, ಕಾಮನೆಗಳು, ಆಸಕ್ತಿಗಳೆಲ್ಲನೂ ಮನಸ್ಸಿನಲ್ಲೇ ಉಂಟಾಗಿ ಮನಸ್ಸಿನಲ್ಲೇ ಸೇರಿ ಹೋಗೋದ್ರಿಂದ ಮನಸ್ಸನ್ನೇ ರಕ್ಷಿಸಿಕೊಳ್ಳಬೇಕಾಗತ್ತೆ. ನಮಗೆ ನಾವೇ ಬಂಧುವಾಗಬೇಕು. ಶತ್ರುಗಳು ಅಂದರೆ ಕೇವಲ ಮನುಷ್ಯರು ಮಾತ್ರ ಶತ್ರುಗಳಾಗಬೇಕು ಅಂತೇನಿಲ್ಲ. ಹಾಗೆಯೇ ನಮ್ಮಲ್ಲಿರೋ ಸಕಾರಾತ್ಮಕ ಗುಣ ಸ್ವಭಾವಗಳು ನಮಗೆ ಮಿತ್ರನಂತೆ ಗುರಿ ಸಾಧನೆಗೆ ಕಾರಣವಾಗಲೂಬಹುದು. ನಮ್ಮಲ್ಲಿರುವಂಥ ನಕಾರಾತ್ಮಕ ಗುಣ ಸ್ವಭಾವಗಳು ನಮಗೆ ಹೇಗೆ ಶತ್ರುಗಳು ಕೂಡ ಆಗಬಹುದು. ಮಕ್ಕಳ ನಕಾರಾತ್ಮಕ ಮನೋಭಾವ, ಅಭಿಪ್ರಾಯಗಳು, ಅನಿಸಿಕೆಗಳು ಹಾಗೂ ಸ್ಥಿತಿಗತಿಗಳು, ಜೊತೆಗೆ ಅವರಲ್ಲಿರುವಂಥ ಬಲಹೀನತೆಗಳು ಕೂಡ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಶತ್ರುಗಳೇ ಆಗಿ ಮೂಡಿ ಬರಬಹುದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ, ಆತ್ಮನಾಶಕ್ಕೆ ಕಾಮ, ಕ್ರೋಧ, ಲೋಭ ಅಂತಾನು, ಈ ಮೂರು ನಮ್ಮನ್ನು ಅಧಃಪತಕ್ಕೆ ತಳ್ಳೋ ನರಕದ ಬಾಗಿಲುಗಳು ಅಂತ ಹೇಳಿದ್ದಾನೆ. ಇವು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವಂತಹ ದುರ್ಗುಣಗಳು. ನರಕದ ಈ ಮೂರೂ ಬಾಗಿಲುಗಳಿಂದ ಪಾರಾದ ಮಾನವ ಪುಣ್ಯಾತ್ಮ ಅಂತ ಅನ್ನಿಸ್ಕೊಳ್ತಾನೆ ಅಂತ ಹೇಳಿದ್ದಾನೆ. ಪಾರಾಗೋಕ್ಕೆ ಸಾಧ್ಯ ಧ್ಯಾನ ಮಾರ್ಗದ ಮೂಲಕ. ಕುಮಾರವ್ಯಾಸ ಭಾರತದಲ್ಲಿ ಪದ್ಯ 113ರಲ್ಲಿ ಕೋಪವನ್ನು ಯಾಕೆ ಬಿಡಬೇಕು ಅಂತ ವಿವರಿಸಿದ್ದಾನೆ. ಅನರ್ಥಕ್ಕೆ ಕೋಪನೇ ಸಾಧನ. ಮನುಷ್ಯನನ್ನು ಸಂಸಾರದ ಹುಟ್ಟು ಸಾವುಗಳ ಚಕ್ರದಲ್ಲಿ ಬಂಧಿಸೋದು ಇದೇ ಕೋಪನೇ. ಮಹಾಪುಣ್ಯವು ನಾಶವಾಗೋದು ಕೋಪದಿಂದಲೇ. ಅದಕ್ಕಾಗಿ ಕೋಪವನ್ನು ಬಿಡಬೇಕು. ಕೋಪವನ್ನು ಬಿಡದವನು ಇಹಪರಗಳೆರಡರಲ್ಲೂ ಹೀನ ಮನುಷ್ಯ ಅಂತ ಅನ್ನಿಸ್ಕೊಳ್ತಾನೆ ಅಂತ ತಿಳಿಸಿದೆ. ಉಪನಿಷತ್ತಿನಲ್ಲಿ ಮಾನವನ 6 ಶತ್ರುಗಳ ಬಗ್ಗೆ ಅಂದರೆ ಅರಿಷಡ್ವರ್ಗಗಳ ಬಗ್ಗೆ ವಿವರಣೆ ಇದೆ. ಅರಿ ಅಂದರೆ ಶತ್ರು, ಷಟ್ ಅಂದರೆ 6, ವರ್ಗ ಅಂದರೆ ಗುಂಪು. ರಜೋಗುಣದಿಂದ ಉಂಟಾಗುವಂಥ ಮನುಷ್ಯನ ಮನಃಶಾಂತಿಯನ್ನು ಕದಡೋ, ಮಾನವ ಮೋಕ್ಷ ಪಡೆಯದಂತೆ ತಡೆಯೋ ಅವನದೇ ಮನಸ್ಸಿನ 6 ವೈರಿಗಳು ಯಾರು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ನಮ್ಮಲ್ಲೇ ಇರೋ, ನಮ್ಮೊಳಗೇ ಇರೋ ಈ ಅಂತಃಶತ್ರುಗಳನ್ನು ಗೆಲ್ಲಬೇಕು ಅಂತಿದೆ. ಇದು ಧ್ಯಾನದಿಂದ ಮಾತ್ರ ಸಾಧ್ಯ. ಮಾನವನ 6 ಶತ್ರುಗಳ ಬಗ್ಗೆ ಸವಿವರವಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಕಾಮ ಅಂದರೆ ಇಂದ್ರಿಯ ಚಾಪಲ್ಯಗಳು, ದೈಹಿಕ ಸುಖ ಭೋಗಗಳ ಕಾತರತೆ, ಕಾಮಾಸಕ್ತಿ ಅಂದರೆ ಲಸ್ಟ್ ಅಂತಾರೆ. ಕಾಮನೆ ಅಂದರೆ ಆಸೆಗಳು, ಬೇಕುಗಳು. ಭಗವಂತನನ್ನು ಸೇರಬೇಕು ಅನ್ನೋದು ಒಂದು ಕಾಮನೆಯೇ, ಆದರೆ ಅದು ಸಾತ್ವಿಕ ಕಾಮನೆ, ರಜಸಿಕ ಕಾಮನೆಯಲ್ಲ. ಕ್ರೋಧ ಅಂದ್ರೇನು? ಕ್ರೋಧ ಅನ್ನೋದು ಕಾಮದ ಮರಿ. ಆಸೆಗಳು ನೆರವೇರದೇ ಇದ್ದಾಗ ಕೋಪ, ಕೋಪದಲ್ಲಿ ಮನಸ್ಸಿನ ನಿಯಂತ್ರಣ ಕಳ್ಕೊಂಡಾಗ ಮಾತು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಪಾಪ ಎಸಗಲೂಬಹುದು. ಮಿತಿಮೀರಿದ ಕೋಪ, ಅತಿಯಾದ ಕೋಪ, ಕೋಪದ ಜೊತೆ ರೋಷ, ದ್ವೇಷ, ಸೇಡು ಸೇರಿದಾಗ ಕ್ರೋಧ ಅಂತ ಅನ್ನಿಸ್ಕೊಳ್ಳುತ್ತೆ. ಕ್ರೋಧ ಸಾವು ನೋವುಗಳಲ್ಲಿ ಕೂಡ ಅಂತ್ಯಗೊಳ್ಬೋದು. ಇನ್ನು ಮೋಹ,
ನನ್ನ ಮನೆ, ನನ್ನ ಕಾರು, ನನ್ನದು ಅನ್ನುವಂಥ ಮಮತ್ವವೇ ಮೋಹ. ಪ್ರಾಪಂಚಿಕ ವಸ್ತುಗಳ ಮೇಲೆ, ಪ್ರಾಪಂಚಿಕ ವಿಷಯಗಳ ಮೇಲೆ ಅತಿಶಯವಾದ ಮಮತೆಯೇ ಮೋಹ. ನನ್ನದು ಅಂತನ್ನೋದು ಯಾವುದೂ ಇಲ್ಲ, ಎಲ್ಲ ತಾತ್ಕಾಲಿಕ, ಎಲ್ಲ ಮಾಲೀಕತ್ವದ ಬದಲಾವಣೆ ಅಷ್ಟೇ. ಅತಿ ಆಸೆಯಿಂದ, ಬಿಟ್ಟಿರಲಾಗದಂತಹ ಬಂಧನಗಳಿಂದ, ಭಾವನಾತ್ಮಕ ಆಕರ್ಷಣೆಗಳಿಂದ ವಸ್ತುಗಳಿಗೆ, ಸಂಬಂಧಗಳಿಗೆ ಅಂಟಿಕೊಳ್ಳೋದೇನೆ ಮೋಹ, ವ್ಯಾಮೋಹ, ಅಟ್ಯಾಚ್ಮೆಂಟ್ ಟು ಥಿಂಗ್ಸ್ ಆ್ಯಂಡ್ ಪರ್ಸನ್ಸ್. ಅದಕ್ಕೊಂದು ಕಥೆ ಇದೆ. ಉದಾಹರಣೆ, ಶೆಟ್ಟಿ ಮತ್ತು ವ್ಯಾಪಾರದ ಒಂದು ಕಥೆ ಇದೆ, ಲೋಭ. ಆ ಒಂದು ಶೆಟ್ಟಿ ಕಥೆನ ತಿಳ್ಕೊಳ್ಳೋಣ. ಒಬ್ಬ ಶೆಟ್ಟಿಗೆ 3 ಜನ ಗಂಡ್ಮಕ್ಳಿರ್ತಾರೆ. ಬಹಳ ಕಷ್ಟಪಟ್ಟು ಒಂದು ವ್ಯಾಪಾರವನ್ನು ಶುರು ಮಾಡಿರ್ತಾರೆ. ಹಾಗಾಗಿ ಅವನಿಗೆ ಆರೋಗ್ಯ ತಪ್ಪುತ್ತೆ, ಮಲಗಿಬಿಡ್ತಾನೆ. ಆಗ ಅವನಿಗೆ ಮಲಗಿದ್ರೂ ಕೂಡ ಆ ಅಂಗಡಿ ಮೇಲೆ, ವ್ಯಾಪಾರದ ಮೇಲೆ ಅವನಿಗೆ ಮನಸ್ಸು ಎಳೀತಾ ಇರುತ್ತೆ. ಹೆಂಡ್ತಿನ ಕೇಳ್ತಾನೆ, ದೊಡ್ಡ ಮಗ ಎಲ್ಲಿದ್ದಾನೆ ಅಂತ. ದೊಡ್ಡ ಮಗ ಇಲ್ಲೇ ಇದ್ದಾನೆ ರೀ, ನಿಮ್ಮ ತಲೆ ಹತ್ತಿರ ಇದ್ದಾನೆ, ಯೋಚನೆ ಇಲ್ಲ, ಮಲ್ಕೊಳ್ಳಿ, ಆರಾಮವಾಗಿ ಸುಧಾರಿಸ್ಕೊಳ್ಳಿ ಅಂತೇಳಿ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗುತ್ತೆ, ಮತ್ತೆ ಬಿಸ್ನೆಸ್ಸಾಗಿ ಜ್ಞಾಪಕಕ್ಕೆ ಬರುತ್ತೆ ಅವನಿಗೆ. ಕೊನೆಯವನು ಎಲ್ಲಿದ್ದಾನೆ? ಅವನು ನಿಮ್ಮ ಕಾಲ ಹತ್ತಿರ ಇದ್ದಾನೆ, ಇಲ್ಲೇ ಇದ್ದಾನೆ, ನೀವು ನಿಶ್ಚಿಂತೆಯಾಗಿ ಮಲ್ಕೊಳ್ಳಿ ಅಂತಾಳೆ. ಮತ್ತೆ ತಿರುಗಿ ನಿದ್ರೆ ಥರನೋ, ಒಂದು ಟ್ರಾನ್ಸ್ ಥರನೋ ಆಗುತ್ತೆ. ಮತ್ತೆ ಎಚ್ಚರ ಆಗುತ್ತೆ ವ್ಯಾಪಾರದ ವಿಚಾರದಿಂದ. ಮಧ್ಯದವನು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಮಧ್ಯದವನು ಇಲ್ಲೇ ಇದ್ದಾನೆ. ಅಷ್ಟರಲ್ಲಿ ಕರೆಸ್ಬಿಟ್ಟಿರ್ತಾಳೆ ತಾಯಿಯವನನ್ನು. ಅಲ್ಲೇ ಇದ್ದಾನೆ, ಇಲ್ಲೇ ನಿಮ್ಮ ಹೊಟ್ಟೆ ಹತ್ರನೇ ಇದ್ದಾನೆ ಕಣ್ರಿ, ನಿಮ್ಮ ಹೊಕ್ಕಳ ಹತ್ರನೇ ಇದ್ದಾನೆ, ನಿಮ್ಮ ಸಂಬಂಧ ಅದೇ ಅಲ್ವಾ ಅಂತ ಹೇಳ್ತಾನೆ. ತಕ್ಷಣ ಅವ್ನು ಮಲಗಿದ್ದವನು, ಹೇಳೋಕ್ಕಾಗದೆ ಇದ್ದವನು ಎದ್ದು ಕೂತ್ಕೊಂಡ್ಬಿಡ್ತಾನೆ. ಯಾತಕ್ಕೆ ಎದ್ದು ಕೂತ್ಕೊಂಡ್ಬಿಡ್ತಾನೆ ಅಂದರೆ, 3 ಜನ ಇಲ್ಲೇ ಇದ್ದರೆ ನನ್ನ ವ್ಯಾಪಾರ, ಕಷ್ಟಪಟ್ಟು ಮಾಡಿರೋ ವ್ಯಾಪಾರದ ಗತಿ ಏನು ಅಂತ ಎಚ್ಚಿ ಕೂತ್ಕೊಂಡ್ಬಿಡ್ತಾನೆ. ಅವನು ಸಾವಿಗೆ ಹತ್ತಿರದಲ್ಲಿದ್ದವನು ಸಾಯೋದೇ ಇಲ್ಲ. ಯಾಕೆ ಅಂದರೆ ಮೋಹ, ವ್ಯಾಪಾರದ ಮೇಲೆ ಮೋಹ. 3 ಮಕ್ಕಳು ಇಲ್ಲೇ ಇದ್ಬಿಟ್ರೆ ಆ ವ್ಯಾಪಾರ ನೋಡೋರು ಯಾರು ಅನ್ನೋ ಒಂದು ಮೋಹ. ಅವನು ಪ್ರಾಣ ತೊಗೊಂಡು ಬಿಟ್ಟು ಹೋಗಿದ್ದಿದ್ರೆ ಆ ವ್ಯಾಪಾರನ ತೊಗೊಂಡು ಹೋಗ್ತಾ ಇರಲಿಲ್ಲ. ಆದರೂ ಕೂಡ ಆ ಮೋಹದಿಂದ ಅವನ ಒಂದು ಅಂತ್ಯ ಆಗದೇನೆ ಮತ್ತೆ ತಿರುಗಿ ಲೌಕಿಕವಾದ ಪ್ರಪಂಚಕ್ಕೆ ಬಂದ ಅನ್ನೋದು ಈ ಒಂದು ಕಥೆಯಿಂದ ಅರ್ಥ ಮಾಡ್ಕೋಬೋದು. ಮುಂದಿನ ಲೋಭ. ಅವಶ್ಯಕ್ಕಿಂತ ಹೆಚ್ಚಾಗಿ ಹಣ ಮತ್ತು ಸಂಪತ್ತನ್ನು ಸೇರಿಸಿಡುವಂಥ ದುರಾಸೆ, ಅತಿ ಆಸೆನೇ ಲೋಭ. ಸಾಲದು ಅಂತ ಕೂಡಿಡೋದು, ಕೂಡಿಟ್ಟಿರೋದನ್ನು ಕಳ್ಕೋಬಾರ್ದು ಅಂತ ಎಲ್ಲೂ ಹೋಗದೆ ಅದರ ಪಕ್ಕದಲ್ಲಿ ಕೂತ್ಕೊಂಡು ಕಾಯೋದು, ಸಂಪೂರ್ಣ ಭೌತಿಕ ಗುಣ ಇದು. ನೆಕ್ಸ್ಟು ಮದ. ಮದ ಅಂದ್ರೇನು? ಜಂಬ, ಅಹಂಕಾರ. ನಮ್ಮ ಕುಟುಂಬದಲ್ಲಿ ನಾನೇ ಸಾಹುಕಾರ, ನನ್ನೊಬ್ಬರ ಹತ್ರನೇ ಕಾರಿರೋದು, ನಾನೇ ಈ ಮನೆ ಯಜಮಾನ, ಎಲ್ಲರೂ ನನ್ನ ಪ್ರಕಾರನೇ ನಡಿಬೇಕು. ಎಷ್ಟು ಮನೆಗಳಿದ್ದರೂ, ಎಷ್ಟು ಮಂಚಗಳಿದ್ದರೂ ಮಲಗಕ್ಕೆ ಸಾಧ್ಯ ಇರೋದು ಒಂದೇ ಮನೆಯಲ್ಲಿ, ಒಂದೇ ಜಾಗದಲ್ಲಿ, ಒಂದೇ ಮಂಚದ ಮೇಲೆ. ಆ ಒಂದು ಅರಿವಿಲ್ದೇನೆ ಹಣದ ಮದ, ಅಂತಸ್ತಿನ ಮದದಲ್ಲಿ ಮೆರೀತಾ ಮಾನವೀಯತೆಯನ್ನು ಮರೆಯುವಂತಹ ಮನಸ್ಥಿತಿನೇ ಮದ. ಮುಂದಿನ ಗುಣ ಮಾತ್ಸರ್ಯ. ಕ್ರೋಧದಿಂದ ಸೇಡು, ಹೊಟ್ಟೆ ಕಿಚ್ಚು, ಮತ್ಸರ, ಯಾರ ಏಳಿಗೆಯನ್ನು ಸಹಿಸದೇ ಇರುವಂತಹ ಮನಸ್ಥಿತಿ. ವಿನಾಶಕಾರಿ ಚಿಂತನೆಗಳು ಹುಟ್ಟುತ್ತಾ ಇರುತ್ತೆ. ವಿಧ್ವಂಸಕ ಕೃತ್ಯಗಳನ್ನೇ ಮಾಡೋದು. ಈ ಜನ್ಮದಲ್ಲಿ ಮಾಡ್ತಾರೆ, ಮುಂದಿನ ಜನ್ಮಗಳಲ್ಲಿ ಅನುಭವಿಸ್ತಾರೆ. ನಾವು ನಮ್ಮ ಜೀವನದಲ್ಲಿ ನಮ್ಮಿಂದ ತಪ್ಪೆಸಗುವಂತೆ ಮಾಡೋ ಮನಸ್ಸಿನ 6 ಶತ್ರು ಸ್ವಭಾವಗಳು ಇದೆ. ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ತು ಮತ್ಸರ. ಅರಿಷಡ್ವರ್ಗಗಳಿಂದ ನಮ್ಮಿಂದ ತಪ್ಪು ಯಾಕಾಗತ್ತೆ, ಹೇಗಾಗತ್ತೆ ಅನ್ನೋದನ್ನು ಇನ್ನೂ ಸವಿವರವಾಗಿ, ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನೆನ್ಪಿಟ್ಕೊಳ್ಳೋಕ್ಕೆ ಸುಲಭವಾಗಿರುವಂಥ ಒಂದು ವಿಧಾನ, ಕಂಡದ್ದನ್ನು ಬಯಸೋದು ಕಾಮನೆ, ಕಂಡ ಹೆಣ್ಣನ್ನು ಬಯಸೋದು ಕಾಮ, ಬಯಸಿದ್ದು ಸಿಗದೆ ಹೋದಾಗ ಉಂಟಾಗೋದೇ ಕ್ರೋಧ, ದೊರೆತರೂ ಇನ್ನಷ್ಟು ಬೇಕು ಅನ್ನೋದೇ ಲೋಭ, ದೊರೆತದ್ದು ಕೈ ಬಿಟ್ಟು ಹೋಗಬಾರ್ದು ಅನ್ನೋದು ಮೋಹ, ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಅನ್ನುವಂಥ ಜಂಬಾನೆ ಮದ, ತನ್ನಲ್ಲಿರೋದು ಬೇರೊಬ್ಬನಲ್ಲೂ ಇದೆ ಅಂತ ತಿಳಿದಾಗ ಉಂಟಾಗೋದೇ ಮತ್ಸರ. ನಾವು ತಾಪತ್ರಯ ಅನ್ನೋ ಪದವನ್ನು ಬಳಸ್ತೀವಿ ಅಲ್ವಾ? ತಾಪತ್ರಯ ಅಂದ್ರೇನು? 3 ರೀತಿಯ ತಾಪಗಳು, ದುಃಖಗಳು ಅಂತ. ಆ 3 ರೀತಿಯ ತಾಪಗಳು ಯಾವುದು? ಅರಿಷಡ್ವರ್ಗ ತಾಪ 90%, ಆದಿಭೌತಿಕ ತಾಪ 9%, ಆದಿದೈವಿಕ ತಾಪ 1%. ನಮ್ಮ ಸ್ಥಿತಿಗತಿಗಳಿಗೆ, ನಮ್ಮ ಕಷ್ಟ ಸಂಕಷ್ಟಗಳಿಗೆ ಕಾರಣ ಅರಿಷಡ್ವರ್ಗಗಳಿಂದ ಆಗುವಂಥ ಕರ್ಮಗಳಿಂದ, ತಪ್ಪುಗಳಿಂದ. ಆದರೆ ನಮ್ಮ ಕಷ್ಟಕ್ಕೆ, ದುಃಖಕ್ಕೆ ನಾವು ದೇವರನ್ನು ಬೈಯೋದೆಷ್ಟು? 100% ಬೈತೀವಿ. ನಮ್ಮ ಕಷ್ಟಗಳಿಗೆ ನಾವೇ ಕಾರಣ ಅನ್ನೋ ತಿಳುವಳಿಕೆ ಇಲ್ಲದಿರೋದೇ ಅಜ್ಞಾನ. ಅದನ್ನೇ ಪತ್ರಿ ಸರ್ ಹೇಳಿರೋದು,
ಅಜ್ಞಾನದಿಂದ ಪಾಪ, ಪಾಪಗಳಿಂದ ರೋಗ ಅಂತ. ಹಾಗಾಗಿ ಮೊದಲಿಗೆ ಈ ಅರಿಷಡ್ವರ್ಗಗಳನ್ನು ವಿವೇಕಯುತವಾಗಿ ಇತಿಮಿತಿಯಲ್ಲಿಟ್ಕೊಳ್ಬೇಕು. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸತ್ವ, ರಜಸ್ ಮತ್ತು ತಮಸ್ಸನ್ನು 3 ಗುಣಗಳ ಕುರಿತು ವಿವರಿಸಲಾಗಿದೆ. ಸತ್ವ, ರಜಸ್ ಮತ್ತು ತಮಸ್ ಎಂಬ ತ್ರಿಗುಣಗಳು ಹಾಗೂ ದೈವಿಕ ಮತ್ತು ದೈವಿಕವಲ್ಲದ ಅಸುರಿ ಗುಣಗಳು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಿಸಿದ್ದಾಗಿದ್ದು ಅವು ಸಣ್ಣ ಮಕ್ಕಳಿಗೆ, ಶೈಶವಾತ್ಮಗಳಿಗೆ ಅನ್ವಯಿಸೋದಿಲ್ಲ. ಆದರೆ ಆತ್ಮ ಬಾಲ್ಯಾವಸ್ಥೆಯಲ್ಲಿದ್ದು ಪೋಷಕರ, ಅದರಲ್ಲೂ ತಾಯಿಯ ಮಾರ್ಗದರ್ಶನದಲ್ಲಿ ಬೆಳೀತಿರುವಾಗ ನೋಡ್ತಾ, ಕೇಳಿಸ್ಕೊಳ್ತಾ ಹಾಗೂ ಅಳವಡಿಸ್ಕೊಳ್ತಾ ಅನುಕರಣೆ ಮಾಡ್ತಾ ಕಲಿಯೋ ಹಾಗೂ ಮಾರ್ಗದರ್ಶಿಸಲ್ಪಡುವಂಥ ತಪ್ಪು ಒಪ್ಪುಗಳೇ, ನಡವಳಿಕೆಗಳೇ ಮುಂದೆ ರೂಢಿಯಾಗುತ್ತೆ. ಅದೇ ಮುಂದೆ ಅಭ್ಯಾಸವಾಗಿ ಹವ್ಯಾಸವೂ ಆಗುತ್ತೆ, ಅದೇ ಗುಣಸ್ವಭಾವವೂ ಆಗುತ್ತೆ ಅಂತಿದೆ. ಭಗವದ್ಗೀತೆಯ 14ನೇ ಅಧ್ಯಾಯದ ಗುಣತ್ರಯ ವಿಭಾಗ ಯೋಗದಲ್ಲಿ ಸತ್ವ, ರಜಸ್ ಮತ್ತು ತಮಸ್ ಎಂಬ ತ್ರಿಗುಣಗಳ ಕುರಿತು ಹೇಳ್ತಾ ಎಲ್ಲ ಗುಣಗಳೂ ಆತ್ಮನಿಗೆ ಬಂಧನಗಳೇ, ಅಂದರೆ ಯಾವ 3 ಗುಣಗಳಲ್ಲಿ ಎಲ್ಲ ಗುಣಗಳು ಆತ್ಮನಿಗೆ ಬಂಧನಗಳೇ. ಆತ್ಮನ ನಿಜ ಸ್ವಭಾವ ಈ 3 ಗುಣಗಳನ್ನು ಮೀರಿದ್ದು, ಅದನ್ನೇ ಗುಣಾತೀತ ಅನ್ನೋದು. ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳು ಪ್ರಕೃತಿಯಿಂದ ಹುಟ್ಟಿದವು. ಈ 3 ಗುಣಗಳು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನನ್ನು ಬಂಧಿಸಿ ನಿಯಂತ್ರಣದಲ್ಲಿಟ್ಟಿರುತ್ತೆ. ಈ ತ್ರಿಗುಣಗಳು ಮಾನವನ ಮನಸ್ಸು ಮತ್ತು ಆತ್ಮವನ್ನು ಬಂಧಿಸಿ ಈ ಗುಣಗಳು ಅವನ ಮೇಲೆ ಪ್ರಭಾವ ಬೀರ್ತಾ ದಿನನಿತ್ಯ ಜೀವನದಲ್ಲಿ ದೇಹದ ಮೂಲಕ ಕೆಲಸ ಮಾಡೋಕ್ಕಾರಂಭಿಸುತ್ತಲ್ದೇ ಮಾನವ ತನ್ನ ನೈಜ ಸ್ವಭಾವವನ್ನು ಮರೆಯುವಂತೆ ಮಾಡುತ್ತವೆ ಅಂತ ವಿವರಿಸಲಾಗಿದೆ. ಭಗವದ್ಗೀತೆಯ 16ನೇ ಅಧ್ಯಾಯದ ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ದೈವಿಕ ಗುಣಗಳನ್ನು ದೈವಿ ಸಂಪತ್ತು ಅಂತನೋ, ದೈವಿಕವಲ್ಲದ ಲಕ್ಷಣಗಳನ್ನು ಅಸುರಿ ಗುಣ, ರಾಕ್ಷಸ ಗುಣಗಳನ್ನು ಹೊಂದಿರುವ ಅಂಥವರು ಅಂತನೋ, ಅವರು ಮೂಢರು ಅಂತನೋ, ದೈವಿ ಸಂಪತ್ತು ಮುಕ್ತಿಗಾಗಿ, ಅಸುರಿ ಸಂಪತ್ತು ಎಲ್ಲ ಪ್ರಕಾರದಿಂದಲೂ ಸಂಸಾರ ಬಂಧನದಲ್ಲಿ ಸಿಲುಕಿಸೋ ಅಂಥದ್ದು ಅನ್ನೋದು ಆ ಶ್ಲೋಕ 5ರಲ್ಲಿ ವಿವರಿಸಲಾಗಿದೆ. ಹಾಗಾದರೆ ಮಾನವನಲ್ಲಿರುವಂಥ ಅಸುರಿ ಗುಣಗಳು ಯಾವುವು? ಆಧ್ಯಾತ್ಮಿಕ ಅಭಿವೃದ್ಧಿಗೆ ಮಾರಕವಾಗಿರುವಂಥ ನಕಾರಾತ್ಮಕ ಗುಣಗಳು ಯಾವುವು ಅಂತ ನೋಡೋಣ. ಅಹಂಕಾರ, ಕೋಪ, ದ್ವೇಷ, ಜ್ವಂಭ, ಕುತೋರಿಕೆ ಇರೋದು, ಸ್ವಾರ್ಥ, ದುರಾಸೆ, ಕ್ರೂರತೆ, ಮೋಸ ಮಾಡೋದು, ಅನ್ಯಾಯ ಮಾಡೋದು, ಅಸಹನೆ, ಸೋಲಿನ ಭಯ, ಹಿಂಜರಿಕೆ, ಅಪ್ರಾಮಾಣಿಕತೆ, ಚಿಂತೆ, ಸಂಕುಚಿತ ಮನೋಭಾವ, ಗೊಡ್ಡು ತರ್ಕ, ವ್ಯಂಗ್ಯ ಮುಂತಾದ ಅಸುರಿ ಗುಣಗಳು ಮುಕ್ತಿ ಹೊಂದೋಕ್ಕೆ ಅಡ್ಡಿಪಡಿಸುತ್ತವೆ, ಸಂಸಾರ ಬಂಧನದಲ್ಲಿ ಸಿಲುಕಿಸುವಂತಹದ್ದು. ಮಾನವ ಇಂತಹ ಅಸುರಿ ಗುಣಗಳನ್ನು ತ್ಯಜಿಸಿ ದೈವಿ ಗುಣಗಳಾಗಿ ಪರಿವರ್ತಿಸಿಕೊಂಡಲ್ಲಿ ಅವನಿಗೂ ಮುಕ್ತಿ ಪ್ರಾಪ್ತಿ. ಮುಕ್ತಿ ಅಂದರೆ ಪುನರ್ಜನ್ಮ ಚಕ್ರದಿಂದ, ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ. ಹಾಗಾದರೆ ದೈವಿ ಗುಣಗಳು ಅಂದರೆ ಯಾವ್ಯಾವುದು? ಪ್ರಾಪಂಚಿಕ ಜೀವನದಲ್ಲಿ ಯಶಸ್ಸು, ಅಭಿವೃದ್ಧಿ ಕಾಣಕ್ಕೆ, ಎಲ್ಲರಲ್ಲೂ ದೈವತ್ವವನ್ನು ಕಾಣಕ್ಕೆ, ಮಾನವ ಮಾಧವನಾಗೋಕ್ಕೆ, ಮುಕ್ತಿ ಮೋಕ್ಷ ಸಾಧಿಸೋಕ್ಕೆ, ದೈವಿ ಸಂಪತ್ತಿಗೆ ಅರ್ಹರಾಗೋಕ್ಕೆ ಮಾನವ ರೂಢಿಸಿಕೊಳ್ಳಬೇಕಾಗಿರೋ ಗುಣಗಳೇ ದೈವಿ ಗುಣಗಳು. ಅವು ಯಾವುವು ಅಂದರೆ ಕರುಣೆ, ಮಮತೆ, ಪ್ರೀತಿ, ತಾಳ್ಮೆ, ಸಹನೆ, ವಿನಯ, ಸ್ಪಷ್ಟತೆ, ಧೈರ್ಯ, ಸತ್ಯತೆ, ನಿಷ್ಕಪಟತನ ಇಲ್ಲದೆ ಇರೋದು, ನಿಷ್ಪಕ್ಷಪಾತ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ದೈವಿ ಮಾನವನನ್ಸ್ಕೊಳ್ತಾನೆ. ಈ ಗುಣ ಸ್ವಭಾವಗಳಿಗೂ ಮನಸ್ಸೇ, ಮನಸ್ಥಿತಿಗಳೇ, ಭಾವನೆಗಳೇ, ವಾತಾವರಣಗಳೇ ಕಾರಣ. ದೈವಿ ಗುಣಗಳನ್ನು ದೈವಿ ಸಂಪತ್ತು ಅಂತ ಶ್ರೀಕೃಷ್ಣ ಯಾಕೆ ಹೇಳಿದ್ದಾರೆ ಅಂದರೆ, ಅದರ ಮುಂದಿನ ಪುನರ್ಜನ್ಮಗಳಲ್ಲಿ ಇದೇ ದೈವಿ ಗುಣಗಳು ಜನ್ಮತಃ ಹರಿದು ಬರೋದರಿಂದ ಶೋಕರಹಿತವಾದ ಜೀವನವನ್ನು ಸಾಗಿಸಬಲ್ಲವರಾಗ್ತಾರೆ ಅಂತಿದೆ. ಹಾಗಾಗಿ ನಾವು ಇದೇ ಜನ್ಮದಲ್ಲಿ ದೈವಿ ಗುಣಗಳನ್ನು ರೂಢಿಸ್ಕೊಳ್ಬೇಕು. ಆಧ್ಯಾತ್ಮ ನಿಷ್ಠೆಯುಳ್ಳ ವ್ಯಕ್ತಿಯ ಗುಣಲಕ್ಷಣಗಳ ಕುರಿತು ವಿವರಿಸಿರುವಂತಹ ನಾರದ ಪರಿವ್ರಾಜಕ ಉಪನಿಷತ್ ಆಧರಿಸಿ ಸಾಕ್ಷಾತ್ಕಾರ ಪಡೆದ ಬೋಧಕನ ಆಧ್ಯಾತ್ಮಿಕತೆ ಹೇಗಿರುತ್ತೆ ಅಂತ ತಿಳಿಸಿದ್ದಾರೆ. ಅಂದರೆ ಆಧ್ಯಾತ್ಮಿಕವಾಗಿ ಬೆಳೆದವನು ಯಾವ ರೀತಿಯ ಜೀವನವನ್ನು, ಅವನ ಮನೋಭಾವನೆ ಹೇಗಿರುತ್ತೆ ಅಂತ ತಿಳಿಸಿದ್ದಾರೆ.
ನಾವು ಕೂಡ ಅವುಗಳನ್ನು ಪ್ರತಿಬಿಂಬಿಸಬಹುದಾಗಿದೆ. ಆ ವ್ಯಕ್ತಿ ಹೇಗಿರ್ತಾರೆ? ಅವಮರ್ಯಾದೆಯನ್ನು ಲೆಕ್ಕಿಸೋದಿಲ್ಲ, ಕ್ರೂರವಾದ ಮಾತುಗಳನ್ನು ಸಹಿಸ್ಕೊಳ್ತಾನೆ, ಇತರರು ಅವನನ್ನು ಹೇಗೆ ಪರಿಗಣಿಸಿದರೂ ಅವರನ್ನು ಗೌರವಿಸ್ತಾನೆ. ಕೋಪಿಷ್ಠನೊಬ್ಬನು ಮುಖಾಮುಖಿಯಾದಾಗ ಕೋಪವನ್ನು ಮರುಪ್ರದರ್ಶಿಸದೇ ಮೃದುವಾಗಿ ಕರುಣಾಭರಿತ ಪದಗಳಿಂದ ಉತ್ತರಿಸ್ತಾನೆ. ಅವನನ್ನು ಹಿಂಸಿಸಿದ್ರೂ ಸತ್ಯವನ್ನೇ ನಂಬ್ತಾನೆ ಹಾಗೂ ಸತ್ಯವನ್ನೇ ನುಡಿತಾನೆ, ನುಡಿದಂತೆ ನಡೀತಾನೆ. ಇತರರಿಂದ ಹೊಗಳಿಕೆ ಮೆಚ್ಚುಗೆಯನ್ನು ನಿರೀಕ್ಷಿಸೋದಿಲ್ಲ. ಯಾವ ಜೀವಿಗಾಗಲಿ ಅಥವಾ ಯಾರಿಗಾಗಲಿ ಅವನು ಎಂದಿಗೂ ಹಾನಿಯನ್ನುಂಟು ಮಾಡ್ದೇನೆ, ನೋವುಂಟು ಮಾಡ್ದೇನೆ ಎಲ್ಲ ಜೀವಿಗಳ ಕ್ಷೇಮವನ್ನೇ ಬಯಸ್ತಾನೆ. ಇತರರ ಉಪಸ್ಥಿತಿಯಲ್ಲಿರುವಾಗಿನ ಸಮಾಧಾನವೇ ಒಂಟಿಯಾಗಿದ್ದಾಗಲೂ ಇರುತ್ತೆ ಅವನಿಗೆ. ಮಿತವಾದ ಸಂಪನ್ಮೂಲಗಳಲ್ಲೂ ಜೀವನದಲ್ಲಿ ನೆಮ್ಮದಿಯಿಂದಿರ್ತಾನೆ. ಬಾಹ್ಯ ರೂಪ ತೋರಿಕೆಗಳಲ್ಲಿ ಲಕ್ಷ್ಯವಿಲ್ಲದೇನೆ ಜ್ಞಾನಕ್ಕೆ ಮಾತ್ರ ಆದ್ಯತೆಯನ್ನು ನೀಡ್ತಾನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.